ನಮ್ಮ ನಮ್ಮ ಏನು ಸಹೋದ್ಯೋಗಿಗಳಿದ್ದಾರೆ ಅವರು ಮುಂದಿನ ದುರಾಸೆ ಮುಂದಾಲೋಚನೆಯಿಂದ ಅವರು 1960 ಆ್ಯಕ್ಟಲ್ಲಿ ಸಂಘನ ರಿಜಿಸ್ಟ್ರೇಷನ್ ಮಾಡ್ತಾರೆ. ಸಂಘಕ್ಕೇ ಇದು ಈ ಏನು 20-30 ಎಕರೆ ಇದೆ, ಸಂಘಕ್ಕೆ 1 ಗುಂಟೆನೂ ಸಹ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ. ಇವರು ಲೇಔಟು ಬಡಾವಣೆಯೂ ಸಹ ರಚನೆ ಆಗಿಲ್ಲ. ಏನು ಮಾಡ್ತಾರೆ, ಎಲ್ಲನೂ ಪ್ಲ್ಯಾನ್ ಏನಿತ್ತೋ ಪ್ಲ್ಯಾನ್ಗೆ ನಂಬರ್ ಹಾಕೊಂಬಿಟ್ಟು ಎಲ್ಲರಿಗೂ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ. ಇದರಲ್ಲಿ KS ಆಫೀಸರ್ಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ, ಟೌನ್ ಪ್ಲಾನಿಂಗ್ ಅಧಿಕಾರಿಗಳಿದ್ದಾರೆ. ನನಗೂ ಒಂದು ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ದಾರೆ. ಇವರು ಸಂಘ ವಜೆ ಆದಮೇಲೂ ಸಹ ಕೋಟ್ಯಾಂತರ ರೂಪಾಯಿನ ವ್ಯವಹಾರಗಳನ್ನ ಇವರು ಮಾಡ್ತಾರೆ. ಕೋಟ್ಯಾಂತರ ರೂಪಾಯಿನ ವ್ಯವಹಾರ, ಇದು ಸುಮಾರು ಒಂದು 500-600 ಕೋಟಿ ವ್ಯವಹಾರಗಳು. ನಾಳೆ ಇನ್ನೊಂದು 5 ವರ್ಷ 10 ವರ್ಷ ಆದಮೇಲೆ ವಿಚಾರ ಹೊರಗಡೆ ಬಂದು ಈಗ ಮೂಡಾದಲ್ಲಿ ಇದ್ದವರೆಲ್ಲ ಕಳ್ಳರು ಅಂತ ಅಂದಾಗ ನಾನು ಕಳ್ಳ ಆಗಿರ್ತೀನಿ. ಅದರಿಂದ ನಮ್ಮ ಸಂಸ್ಥೆಗೆ ಏನು ಅನ್ಯಾಯ ಆಗಿದೆ, ಅನ್ಯಾಯನ ತಡಿಬೇಕು ಅನ್ನೋ ರೀತಿಯಲ್ಲಿ ಸರ್ ಇದು 500-600 ಕೋಟಿ ಹಗರಣ. 18 ಎಕರೆ 19 ಗುಂಟೆಗೆ ಮಾತ್ರ ರಿಜಿಸ್ಟ್ರೇಷನ್ ಮಾಡ್ಕೋತಾರೆ, ಮಾಲೀಕತ್ವ ಪಡಿತಾರೆ. ಅದರದ್ದು ಸೈಟ್ಗಳನ್ನೆಲ್ಲನೂ 2006ರಲ್ಲೇ ಕೊಟ್ಬಿಟ್ಟಿದ್ದಾರೆ. ಇದರಲ್ಲಿ 27 ಎಕರೆ 19 ಗುಂಟೆ ಅಂತ ಇಲ್ಲಿ ದಾಖಲು ಮಾಡ್ತಾರೆ. 18 ಎಕರೆ 19 ಗುಂಟೆ ಇವರು ಮಾಲೀಕತ್ವ ಇರೋದು. 3ನೇ ತಿಂಗಳಲ್ಲಿ ಅದಾದ 3 ತಿಂಗಳಿಗೆ ಈ ನಕ್ಷೆ ತಗೋತಾರೆ. ಇದರಲ್ಲಿ 27 ಎಕರೆ 9 ಗುಂಟೆ ಅಂತ ಇಲ್ಲಿ ಕಾಣಿಸ್ತಾರೆ. ಅದಾದ ಮೇಲೆ ನಟೇಶ್ ಅವರು ಬಂದಾಗ ನಟೇಶ್ ಅವರು ಇನ್ನೊಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜೊತೆ ತಂಡ ಮಾಡ್ತಾರೆ. ಅವರು ಮಾಡಿಬಿಟ್ಟು ನೀನು ಮಾಡಬೇಡ ಅಂತಲೇ ಹೇಳ್ತಾರೆ. ಸೊ ನನ್ನ ಒಂದು ಒತ್ತಡಕ್ಕೆ ಮಾಡಿಬಿಟ್ಟು ನೀನು ಸುಮ್ಮನಿರು ಅಂತಾರೆ. ಇಲ್ಲ, ಎಷ್ಟು ಹೇಳಿದ್ರು ಅವ್ರ ಗಮನದಲ್ಲೇ ಇಲ್ಲ. ಇವ್ರು ರದ್ದಾಗಿದೆ, ಇವ್ನ ಕಾರ್ಯದರ್ಶಿನೇ ಅಲ್ಲ, ಇವನ ಜೊತೆ ಯಾಕೆ ವ್ಯವಹಾರ ಮಾಡ್ತೀರಿ ಅಂತ ನಾವು ಅನೇಕ ಬಾರಿ ಹೇಳಿದ್ರು ಸಹ ಅವರು ಯಾರೂ ಕೇಳ್ತಾ ಇಲ್ಲ. ಕೊನೆಗೆ ನಟೇಶ್ ಅವರು ಏನು ಮಾಡ್ತಾರೆ, ಅವ್ರಿಗೇನು ಬೇಕೋ ಅದನ್ನು ಪಡ್ಕೊಂಡು ಅವರು ನೀವು 5 ಎಕರೆ ಅಲ್ಲಪ್ಪ ಗದ್ದಿರೋದು 1 ಎಕರೆ ಅಂದ್ಬಿಟ್ಟು ಸರ್ಕಾರಕ್ಕೆ ಅರ್ಜಿ ಕೊಡ್ತಾರೆ. ವಸತಿನಲ್ಲೇ 4 ಎಕರೆ ಹೆಚ್ಚುವರಿ ಬಡಾವಣೆ ಮಾಡಿದವ್ರನ್ನ ನೀವು ಕಾನೂನು ಕ್ರಮ ಹಾಕಿ ಕ್ರಿಮಿನಲ್ ಕೇಸ್ ಹಾಕಿ ನೀವು ಅವ್ರನ್ನ ಫಸ್ಟು ಶಿಕ್ಷೆ ಮಾಡಿ. ನಾನು ನಮ್ಮ ಶೇಷ ಅವರಿಗೆ ಏನು ನಗರ ಯೋಜಕ ಸದಸ್ಯರಿದ್ದಾರೆ, ಶೇಷ ಅವರಿಗೆ ನಾನು ಎಲ್ಲ ದಾಖಲೆಗಳನ್ನ ತೋರಿಸಿದ್ರು ಸಹ ಅವರು 2 ಥರ ಅಂದರೆ ಮಾಡ್ತೀನಿ ಇಲ್ಲ ಮಾಡೋದಿಲ್ಲ ಇಬ್ಬಂದಿತನ ತೋರಿಸಿ ಅವರು ಈಗ ಅಂತಿಮವಾಗಿ ಅವರು ಸಹ 1 ಎಕರೆ ಅಂದ್ಬಿಟ್ಟು ಬರೆದು ಕಳಿಸಿದ್ದಾರೆ. ಸರ್ ನಮಸ್ಕಾರ, ನನ್ನ ಹೆಸರು ನಟರಾಜ್ ಅಂತ. ನಾನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಹಾಯಕ ಅಭಿಯಂತರನಾಗಿ ಸೇರಿ 2019ರಲ್ಲಿ ನಗರ ಯೋಜನಾ ಸಹಾಯಕ ನಿರ್ದೇಶಕನಾಗಿ ನಿವೃತ್ತಿ ಆಗ್ತಿರ್ತೀನಿ. ನಮ್ಮ ಒಂದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರವು ಮೈಸೂರು ಮಹಾರಾಜರ ಒಂದು ಪೂರ್ಣ ಆಸಕ್ತಿ ಮೇರೆಗೆ ಮೈಸೂರನ್ನು ಪೂರ್ಣ ಪ್ರಮಾದ ಯೋಜನಾಬದ್ಧ ನಗರವನ್ನಾಗಿ ಮಾಡಬೇಕು ಎಂಬ ಒಂದು ಕಾಳಜಿಯಿಂದ 1904ರಲ್ಲಿ ಅವರು ನಮ್ಮ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಒಂದು ಸಂಸ್ಥೆ 100 ವರ್ಷ ಮುಟ್ಟಿದ್ದು ನಮ್ಮ ಸಂಸ್ಥೆ ಎಂಬ ಹೆಗ್ಗಳಿಕೆ ಇದೆ. ಈ ಒಂದು 100 ವರ್ಷ ಆಗ್ತಿದ್ದಂಗೆ ನಾವು ನೌಕರರು ನಮ್ಮ ಆಗಿನ ಅಧ್ಯಕ್ಷರಾದ ಬಸವೇಗೌಡರನ್ನ ಒಂದು ಮನವಿ ಮಾಡ್ಕೊಳ್ತೀವಿ. 100 ವರ್ಷ ಆದಮೇಲೆ ಅದೊಂದು ಹಿರಿಮೆಗೋಸ್ಕರ ಎಲ್ಲರ ನೌಕರರಿಗೂ ಒಂದು ಉಡುಗೊರೆ ಕೊಡ್ತಾರೆ. ಹಾಗೆ ನಮ್ಮ ಈಗ ಯಾರಿದ್ದಾರೆ 100 ವರ್ಷದಲ್ಲಿ ಅನೇಕ ಉದ್ಯೋಗಿಗಳು ಇಲ್ಲಿ ಕೆಲಸ ಮಾಡಿದ್ದಾರೆ. ಆದರೆ 100 ವರ್ಷ ಸಂಪೂರ್ಣವಾದಂಥ ಸಮಯದಲ್ಲಿ ನಾವಿರೋದರಿಂದ ನಮಗೆ ಒಂದು ಕೊಡುಗೆಯನ್ನು ಕೊಡಿ, ಒಂದು ನಿವೇಶನಗಳನ್ನ ಕೊಡಿ ಅಂತ ಕೇಳ್ತೀವಿ. ಆಗ ಅವರು ಕಾನೂನಲ್ಲಿ ಅವಕಾಶ ಇದೆ ಏನ್ರಿ ನಿಮಗೆ ಗೊತ್ತಲ್ಲ ಅಂತ ನಮ್ಮನ್ನು ಕೇಳ್ತಾರೆ. ಆಗ ಹೌದು ಸರ್, ಕಾನೂನಲ್ಲಿ ಅವಕಾಶ ಇಲ್ಲ, ಆದರೆ ಒಟ್ಟಾರೆ ಭೂಮಿ ಬಲ್ಕ್ ಲ್ಯಾಂಡ್ ಕೊಡಲಿಕ್ಕೆ ಅವಕಾಶ ಇದೆ, ದಯವಿಟ್ಟು ಕೊಡಿ ಅಂತ ನಾವು ಕೇಳ್ತೀವಿ. ಆಗ ಅವರು ನಾನು ರೆಸೊಲ್ಯೂಷನ್ ಮಾಡಿ ಸರ್ಕಾರಕ್ಕೆ ನಿರ್ಣಯ ಮಾಡಿ ಸರ್ಕಾರಕ್ಕೆ ಕಳಿಸ್ತೀನಪ್ಪ, ಸರ್ಕಾರ ಒಪ್ಪಿಗೆ ಕೊಟ್ಟರೆ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಹೇಳ್ತಾರೆ.
ಹಾಗೆ ಸರ್ಕಾರಕ್ಕೆ ನಾವು ಒಂದು 55 ಎಕರೆನ ಗುರುತಿಸಿ ಮಧ್ಯ ಎಲ್ಲೆಲ್ಲಿ ಒಂದು ಚಿಕ್ಕ ಚಿಕ್ಕ ಜಾಗ ಇರುತ್ತೋ ಅದನ್ನೆಲ್ಲ ಸಮೀಕರಿಸಿ ಯಾವ್ಯಾವ ಜಾಗ ಉಳ್ಕೊಂಡಿದೆ ಒಂದು ನ್ಯಾಯಾಲಯದಿಂದ ತೀರ್ಮಾನ ಆಗಿ ಪ್ರಾಧಿಕಾರದ ಪರವಾಗಿರುವಂಥ ಜಾಗಗಳನ್ನ ನಾವು 55 ಎಕರೆನ ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ. ಸರ್ಕಾರಕ್ಕೆ ಕಳಿಸ್ಕೊಟ್ಟಾಗ ಸರ್ಕಾರ ನಮ್ಮ ನೌಕರರ ಅಗತ್ಯದ ಮೇರೆಗೆ 30 ಎಕರೆನ ಕೊಡ್ಬೋದು ಅಂತ ಪ್ರಾಧಿಕಾರಕ್ಕೆ ಮಂಜೂರಾತಿ ಕೊಡುತ್ತೆ. ಆ ಪ್ರಾಧಿಕಾರಕ್ಕೆ ಮಂಜೂರಾತಿ ಕೊಟ್ಟಾಗ ಇವರು ನಾವು ಒಂದು ಸಂಘ ಅಂತ ಮಾಡ್ಕೋಬೇಕಾಗ್ತದೆ. ಅದನ್ನು 1959 ಆ್ಯಕ್ಟಲ್ಲಿ ಕೋಆಪರೇಟಿವ್ನಲ್ಲಿ ನಾವು ಮಾಡಬೇಕಾಗಿರುತ್ತೆ ನಿಯಮ. ಅದು ಕಾನೂನುಬದ್ಧ ನಿಯಮ. ಆದರೆ ನಮ್ಮ ಏನು ಸಹೋದ್ಯೋಗಿಗಳಿದ್ದಾರೆ ಅವರು ಮುಂದಿನ ದುರಾಸೆ ಮುಂದಾಲೋಚನೆಯಿಂದ ಅವರು 1960 ಆ್ಯಕ್ಟಲ್ಲಿ ಸಂಘನ ರಿಜಿಸ್ಟ್ರೇಷನ್ ಮಾಡ್ತಾರೆ. ಈ ಬಗ್ಗೆ ನಾವು ಅವ್ರಿಗೆ ದೂರನ್ನು ನೀಡಿ ಇದು ಸರಿಯಲ್ಲ, ದಯಮಾಡಿ ನೀವು 1959 ಆ್ಯಕ್ಟಲ್ಲಿ ನೀವು ಮಾಡಬೇಕು ಅಂತ ಅವ್ರನ್ನ ನಾವು ಒತ್ತಾಯ ಮಾಡ್ತೀವಿ. ಹಾಗೆ ಸಂಬಂಧಪಟ್ಟ ಇಲಾಖೆಗೆ ದೂರನ್ನು ಸಹ ನೀಡ್ತೀವಿ. ಆದರೆ ಅವರು ಈಗ ಹೇಗೋ ಆಗೋಗ್ಬಿಟ್ಟಿದೆ, ಅರ್ಜೆಂಟಿಗೆ ನಾವು ಮಾಡಿದ್ದೀವಿ, ನಂತರ ನಾವು ಮಾಡ್ತೀವಿ, ದಯವಿಟ್ಟು ಸಹಕರಿಸಿ ಅಂತ ಕೇಳ್ತಾರೆ. ನಾವು ವಿಧಿ ಇಲ್ಲದೆ ಸುಮ್ಮನಾಗ್ತೀವಿ. ಇದಾದ ನಂತರ ಏನಾಗ್ತದೆ, 30 ಎಕರೆನ ಇವರು ಮಂಜೂರಾತಿ ಪತ್ರನೇ ಇಟ್ಕೊಂಡು ಯಾವುದೇ ರೀತಿಯ ಅದನ್ನು ಶುದ್ಧ ಕ್ರಯನ ಸಂಘಕ್ಕೆ ಹೆಸರಿಗೆ ಮಾಡಿಸ್ಕೊಳ್ದೇ ಏನು ಮಾಡ್ತಾರೆ, ಇವರು 2002ರಲ್ಲಿ ಒಂದು ಬಡಾವಣೆ ನಕ್ಷೆನ ಅನುಮೋದನೆ ಮಾಡ್ಕೋತಾರೆ. ಭಾಳ ವಿಚಿತ್ರ ಅಂದರೆ ನಗರ ಯೋಜನಾ ಶಾಖೆಯಲ್ಲಿ ಒಂದು ಯಾವುದೇ ಮಾಲೀಕತ್ವ ದಾಖಲೆ ಇಲ್ಲದೇ, ಖಾತೆ ಇಲ್ಲದೇ, ಏನೂ ಇಲ್ಲದೇ 2002ರಲ್ಲಿ ಒಂದು ನಕ್ಷೆನ ಮಂಜೂರು ಮಾಡುತ್ತೆ. ಭಾಳ ಅದ್ಭುತ ಇದು ಹಾಗೆ ಯಾಕೆ ಹೇಳಲಿಲ್ಲ, ಈಗ ಯಾಕೆ ಹೇಳ್ತಾ ಇದ್ದೀರಿ ಅಂತ ಹೇಳ್ಬೋದು. ಆದರೆ ಇದು ನಮಗೆ ಗೊತ್ತೇ ಆಗಲಿಲ್ಲ. ಅವ್ರು ಕ್ರಯ ಮಾಡ್ಕೊಂಡಿರ್ತಾರೆ, ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿದೆ ಅಂತ ಅಂದ್ಕೊಂಡಿರ್ತೀವಿ. 2002ರ ನಂತರ 2004ಕ್ಕೆ ಈ 30 ಎಕರೆ ಏನಿತ್ತೋ ಆ 30 ಎಕರೆಗೂ ಅವರು ನಕ್ಷೆನ 2006ರಲ್ಲಿ ಪುನಃ ಮಂಜೂರಾತಿ ತಗೋತಾರೆ. ಅದಕ್ಕೂ ಮಾಲೀಕತ್ವದ್ದು ದಾಖಲೆಗಳು ಇಲ್ಲದೆ ನಗರ ಯೋಜನಾ ಶಾಖೆ ಕೊಡುತ್ತೆ. ಯಾಕೆ ಅಂದರೆ ಅವ್ರಿಗೂ ನಾವು ಸೈಟ್ ಕೊಡ್ತೀವಿ ಅಂತ ಅವ್ರಿಗೆ ಈ ಸಂಘದವರು ಏನಿದೆ ಅವ್ರಿಗೆ ಒಂದು ಇದನ್ನು ಪ್ರಲೋಭನೆಯನ್ನು ಒಡ್ಡಿರ್ತಾರೆ. ಹಾಗಾಗಿ ಅವರು ಒಂದು ಸೈಟ್ನ ಆಸೆಗೆ, ಅದು ದಟ್ಟಕಳ್ಳಿ ಅಂತ ಪ್ರಮುಖವಾದ ಜಾಗದಲ್ಲಿ ಸೈಟ್ನ ಆಸೆಗೆ ಅವರೇನು ಮಾಡ್ತಾರೆ, ಪ್ಲ್ಯಾನ್ನ ಇವ್ರು ಹೇಳದ ಕಡೆ ಕಣ್ಣು ಮುಚ್ಕೊಂಡು ಸೈನ್ ಹಾಕ್ತಾರೆ. ಸರಿ, ಸೈನ್ ಹಾಕಿದ ಮೇಲೆ ಈ ಒಂದು ಏನಾಗ್ತದೆ, ಯಾರೋ ಒಬ್ಬರು ನಮ್ಮ ಉದ್ಯೋಗಿ ಒಬ್ಬರು ಒಂದು ಡಿಪಾರ್ಟ್ಮೆಂಟ್ಗೆ ಒಂದು ದೂರು ನೀಡಿಬಿಡ್ತಾರೆ. ಏನಂದರೆ ಇವರು 59 ಆ್ಯಕ್ಟಲ್ಲಿ ಮಾಡ್ದೇ 60 ಆ್ಯಕ್ಟಲ್ಲಿ ಮಾಡ್ತಾಯಿದ್ದಾರೆ. 60 ಆ್ಯಕ್ಟಲ್ಲಿ ಇದೇನು ಸಂಘ ಸಂಸ್ಥೆಗಳ ನೋಂದಣಿ ಕಾಯ್ದೆ 1960 ಇದೆ, ಅದರಲ್ಲಿ ಬಡಾವಣೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಇದನ್ನು ಎನ್ಕ್ವೈರಿ ಮಾಡಿ ಇದನ್ನು ಕ್ರಮ ತಗೊಳ್ಳಿ ಅಂತ ಒಂದು ದೂರು ಕೊಟ್ಬಿಡ್ತಾರೆ. ಆ ದೂರು ಕೊಟ್ಟಾಗ ಅಲ್ಲಿ ಒಬ್ಬರು ಚೆಲುವರಾಜು ಅಂತ ಒಬ್ಬರು ಸಬ್ ರಿಜಿಸ್ಟ್ರಾರ್ನ ವಿಚಾರಣಾಧಿಕಾರಿಯಾಗಿ ನೇಮಿಸ್ತಾರೆ. ಆಗ ಅವರು ವಿಚಾರಣೆ ಮಾಡಿ ಇವರು ಬಡಾವಣೆ ಮಾಡ್ತಾರೋದು ನಿಜ, ಇದು ಕಾನೂನು ವಿರೋಧ, ಆದ್ದರಿಂದ ಇವ್ರನ್ನ ರದ್ದು ಮಾಡಬೇಕು ಅಂತ ಒಂದು ಶಿಫಾರಸು ವರದಿನ ಅವ್ರು ಕೊಟ್ಟುಬಿಡ್ತಾರೆ. ನಂತರ ಇವ್ರೇನು ಮಾಡ್ತಾರೆ, ಇವರು ಅಲ್ಲೋಗಿ ಸರ್ಕಸ್ ಮಾಡ್ತಾರೆ. ಸರ್ಕಸ್ ಮಾಡಿ ಅದನ್ನು ಸೈಡ್ಗೆ ಇಟ್ಕೊಳ್ಳೋಕೆ ನೋಡ್ತಾರೆ, ಇಡಿಸ್ಬಿಡ್ತಾರೆ ಸುಮ್ಮನೆ ಹಾಗೆ. ನಂತರ ಏನಾಗ್ತದೆ, ಇವ್ರ ಕಮಿಟಿ ಒಳಗಡೆ ಒಬ್ಬರು ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರು ರಾಚಯ್ಯ ಅನ್ನೋರು ಏನು ಮಾಡ್ತಾರೆ, ಯಾವುದೋ ಒಂದು ಮನಸ್ತಾಪಕ್ಕೆ ಹೈಕೋರ್ಟ್ಗೆ ಒಂದು ರಿಟ್ ಹಾಕ್ಬಿಡ್ತಾರೆ. ಏನಂತಂದರೆ, ಈ ಥರ ಇವರು ಸಂಘನ ರದ್ದು ಮಾಡಲಿಕ್ಕೆ ಹೇಳಿದೆ, ಆದರೆ ಇವರೇ ಮುಂದುವರಿತಾ ಇದ್ದಾರೆ, ಆದ್ದರಿಂದ ಕ್ರಮ ತಗೊಳ್ಳಿ ಅಂತ ಹೇಳಿಬಿಟ್ಟು ಅದನ್ನು ಹೈಕೋರ್ಟ್ನಲ್ಲಿ ದಾವೆ ಹಾಕ್ತಾರೆ. ಆ ದಾವೆ ಹಾಕಿದಾಗ ಸರ್ಕಾರ ಏನು ಮಾಡುತ್ತೆ, ಉಭಯತ್ರರನ್ನು ಆಲಿಸುತ್ತೆ, ಅವ್ರದ್ದು ಏನಿದೆ ಅದನ್ನು ಆಲಿಸಿಬಿಟ್ಟು ಆಗ ಅವರು ಏನು ಮಾಡ್ತಾರೆ, ಕಾನೂನುಬದ್ಧವಾಗಿ ಇಲ್ಲದೇ ಇರೋದರಿಂದ ಇದನ್ನು 4 ವಾರದಲ್ಲಿ 2 ತಿಂಗಳಲ್ಲಿ
ಕಾನೂನಂತೆ ಕ್ರಮ ತಗೋಬೇಕು ಅಂತ ಆದೇಶ ಮಾಡ್ತಾರೆ. ಸೊ ಆದೇಶ ಮಾಡಿದ ಮೇಲೆ ಏನಾಗುತ್ತೆ, ಈ ಮೈಸೂರಿನ ಒಂದು ಏನು ಅಧಿಕಾರಿ ಇರ್ತಾರೆ ಅವರು ಇದನ್ನು ಶಿಫಾರಸನ್ನ ಸರ್ಕಾರಕ್ಕೆ ಮಾಡ್ತಾರೆ ರದ್ದು ಮಾಡಲಿಕ್ಕೆ. ಅದೇ ಥರ ಇವರು ಸರ್ಕಾರ ಒಂದು ಆದೇಶ ಮಾಡಿ 24/11/2007ರಲ್ಲಿ ಈ ಸಂಘನ, ಈ ಕಮಿಟಿಯನ್ನು, ಈ ಕಾರ್ಯಕಾರಿ ಸಮಿತಿಯನ್ನು ರದ್ದು ಮಾಡಿಬಿಡುತ್ತೆ. ರದ್ದು ಮಾಡಿ ಆದೇಶ ಹೊರಡಿಸಿ ಒಂದು ಆಡಳಿತಾಧಿಕಾರಿಯನ್ನು ನೇಮಕ ಮಾಡುತ್ತೆ. ಈ ಆಡಳಿತಾಧಿಕಾರಿ ನೇಮಕ ಮಾಡೋಷ್ಟರಲ್ಲಿ ಈ ಸರ್ಕಾರಕ್ಕೆ ಯಾವಾಗ ಇವರು ವರದಿ ಕೊಟ್ಟರೋ, ವರದಿ ಕೊಟ್ಟ ತಕ್ಷಣ ಏನು ಮಾಡ್ತಾರೆ, ಇವರು ಎಲ್ಲ ನಿವೇಶನಗಳನ್ನ ರಿಜಿಸ್ಟ್ರೇಷನ್ ಶುರು ಮಾಡಿಬಿಡ್ತಾರೆ. 2006ರಿಂದಲೇ ರಿಜಿಸ್ಟ್ರೇಷನ್ ಶುರು ಮಾಡ್ತಾರೆ. ಇಲ್ಲಿ ಒಂದು ಭಾಳ ಪ್ರಮುಖವಾದ ಅಂಶ ಏನಂತಂದರೆ, ಈ ಸಂಘಕ್ಕೆ ರಿಜಿಸ್ಟ್ರೇಷನ್ ಆಗಿಲ್ಲ. ಸಂಘಕ್ಕೇ ಇದು ಈ ಏನು 20-30 ಎಕರೆ ಇದೆ, ಸಂಘಕ್ಕೆ 1 ಗುಂಟೆನೂ ಸಹ ರಿಜಿಸ್ಟ್ರೇಷನ್ ಮಾಡಿಕೊಂಡಿಲ್ಲ. ಇವರು ಲೇಔಟು ಬಡಾವಣೆಯೂ ಸಹ ರಚನೆ ಆಗಿಲ್ಲ. ಏನು ಮಾಡ್ತಾರೆ, ಎಲ್ಲನೂ ಪ್ಲ್ಯಾನ್ ಏನಿತ್ತೋ ಪ್ಲ್ಯಾನ್ಗೆ ನಂಬರ್ ಹಾಕೊಂಬಿಟ್ಟು ಎಲ್ಲರಿಗೂ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ. ಇದರಲ್ಲಿ KS ಆಫೀಸರ್ಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ, ಟೌನ್ ಪ್ಲಾನಿಂಗ್ ಅಧಿಕಾರಿಗಳಿದ್ದಾರೆ, ಎಲ್ಲರಿಗೂ ಇದ್ದಾರೆ. ನನಗೂ ಒಂದು ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ನನಗೆ ಖಂಡಿತವಾಗ್ಲೂ ಅವತ್ತು ಇವರಿಗೆ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ನನಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ಹಾಕಿದ ದಿವಸನೇ ನಾನು ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ತಾ ಇದ್ದೆ. ಈ ಒಂದು ಪ್ರಕ್ರಿಯೆಯಲ್ಲಿ ಈ ಥರದ್ದು ವ್ಯವಸ್ಥೆ ಎಲ್ಲೂ ಆಗಿಲ್ಲ. ನಂತರ ಏನಾಗ್ತದೆ, ಇವರು ಸಂಘ ವಜಾ ಆದಮೇಲೂ ಸಹ ಕೋಟ್ಯಾಂತರ ರೂಪಾಯಿನ ವ್ಯವಹಾರಗಳನ್ನ ಇವರು ಮಾಡ್ತಾರೆ. ಕೋಟ್ಯಾಂತರ ರೂಪಾಯಿನ ವ್ಯವಹಾರ, ಇದು ಸುಮಾರು ಒಂದು 500-600 ಕೋಟಿ ವ್ಯವಹಾರಗಳು ಇದರಿಂದ ನಡೆಯುತ್ತೆ. ಇಲ್ಲಿ ಅವರು ಕಾನೂನು ಬದ್ಧತೆಯನ್ನು, ಸರ್ಕಾರಿ ನೌಕರ ಅಂತ ಅಂದರೆ ಏನು, ಒಂದು ಸರ್ಕಾರದ ಏನು ನೀತಿ ನಿಯಮಗಳು, ಕಾನೂನು ಕಟ್ಟಳೆಗಳಿದೆ ಅದನ್ನು ಪ್ರಜೆಗಳಿಗೆ ಅಂದರೆ ಸಾರ್ವಜನಿಕ ಪರಿಪಾಲಿಸುವಂಥ ಒಂದು ಕ್ರಮವನ್ನು ಸರ್ಕಾರದ ಪರವಾಗಿ ಮಾಡಬೇಕಾದಂಥ ಸಿಬ್ಬಂದಿ ಇದು. ಅದನ್ನು ಪರಿಣಾಮಕಾರಿಯಾಗಿ ವ್ಯವಸ್ಥೆಯುತವಾಗಿ ಮಾಡಲಿಂಥ ಒಂದು ಸಿಬ್ಬಂದಿ ಇದು. ಅದಕ್ಕಾಗಿ ಅವರಿಗೆ ಸಂಬಳ ಕೊಡ್ತಾರೆ, ಅದನ್ನು ಅವ್ರು ಕಾರ್ಯನಿರ್ವಹಿಸಬೇಕಾಗುತ್ತೆ. ಆದರೆ ಇವರು ಜನಗಳಿಗೆ ಹೇಳುವಂಥ ಕಾನೂನನ್ನು ತಾವೇ ದುರುಪಯೋಗ ಮಾಡಿಕೊಂಡ್ರೆ ಎಷ್ಟು ಅಭಾಸ ಆಗ್ತದೆ. ಈಗ ನನ್ನ ವೇದನೆ ಏನು ಅಂತಂದರೆ, ಈಗ ಅವ್ರು ಯಾರೋ ಒಂದು 15 ಜನ ಈ ಥರ ಸರ್ಕಾರದ ಒಂದು ಇದನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ದುರುಪಯೋಗ ಮಾಡಿಕೊಂಡಾಗ ಏನಾಗ್ತದೆ, ನಮಗೆ ಅದ್ರ ಬಗ್ಗೆ ಅರಿವಿಲ್ಲ. ಈಗ ನಾಳೆ ಇನ್ನೊಂದು 5 ವರ್ಷ 10 ವರ್ಷ ಆದಮೇಲೆ ವಿಚಾರ ಹೊರಗಡೆ ಬಂದು, ಈಗ ಮೂಡಾದಲ್ಲಿ ಇದ್ದವರೆಲ್ಲ ಕಳ್ಳರು ಅಂತಂದಾಗ ನಾನು ಕಳ್ಳ ಆಗಿರ್ತೀನಿ. ಅದರಿಂದ ನಮ್ಮ ಸಂಸ್ಥೆಗೆ ಏನು ಅನ್ಯಾಯ ಆಗಿದೆ, ಅನ್ಯಾಯನ ತಡಿಬೇಕು ಅನ್ನೋ ರೀತಿಯಲ್ಲಿ ನಾನು ಸರ್, ಇದು 500-600 ಕೋಟಿ ಹಗರಣ ಸರ್. ಮುಖ್ಯ ಪಾತ್ರಧಾರಿ ಅಧ್ಯಕ್ಷರಾದ ಶ್ರೀ ಕಾಂತರಾಜು, ಕಾರ್ಯದರ್ಶಿಗಳಾದ ಶ್ರೀ KS ಗಂಗಾಧರ ಸ್ವಾಮಿ. ಇವರು ವಜಾ ಆಗಿದ್ರೂ ಸಹ ಅದನ್ನು ಯಾರಿಗೂ ಸಹ ತಿಳಿಸ್ತೇನೆ ಇಲ್ಲಿವರೆಗೂ, ಇವತ್ತಿನವರೆಗೂ, ಈಗಿನವರೆಗೂ ಇವರು ನಾನೇ ಕಾರ್ಯದರ್ಶಿ, ನಾನೇ ಇದು ಅಂತ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನೌಕರರ ಅಧಿಕಾರಿಗಳ ಸಾಂಸ್ಕೃತಿಕ ಮತ್ತು ಕ್ಷೇಮಾಭಿವೃದ್ಧಿ ಸಂಘ, ಈ ಸಂಘದ ಒಂದು ಅವ್ಯವಹಾರ ಇಷ್ಟೇ ಇಲ್ಲ. ಅಧ್ಯಕ್ಷರಾಗಿ ಹೇಳ್ಕೊಂಡು ಕೂತಿದ್ದಾರೆ. ಅದಕ್ಕೆ ತಮ್ಮ ಪ್ರಲೋಭನೆಗೆ ಇವತ್ತಿನ ಅಧಿಕಾರಿಯಾದ ಯಾರು ನಮ್ಮ ನಗರ ಯೋಜನಾ ಸದಸ್ಯರಾದ ಶ್ರೀ ಶೇಷ ಅವರು ಸಹ ಕೈಗೂಡಿಸಿ ಈ ಒಂದು ಅಕ್ರಮವನ್ನು ಸಕ್ರಮ ಮಾಡಿ ಅಂತ ಸರ್ಕಾರಕ್ಕೆ ಇದು ಕೊಟ್ಟಿದ್ದಾರೆ. ಆಮೇಲೆ ಏನು ಅಂದರೆ ಭಾಳ ಇದು ಅಂದರೆ, ನಾವು ಯಾವಾಗ ಇದು ಸ್ವಲ್ಪ ಅಪಸ್ವರ ಮಾಡಿದ್ವೋ, ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಕೋತಾರೆ ಸರ್. ಏನು ಇದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ರಿಜಿಸ್ಟ್ರೇಷನ್ ಮಾಡ್ಕೋತಾರೆ. 2008ರಲ್ಲಿ ಸಂಘ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು
18 ಎಕರೆ 19 ಗುಂಟೆಗೆ ಮಾತ್ರ. 19 ಗುಂಟೆಗೆ ಮಾತ್ರ 18 ಎಕರೆ 19 ಗುಂಟೆಗೆ ಮಾತ್ರ ರಿಜಿಸ್ಟ್ರೇಷನ್ ಮಾಡ್ಕೋತಾರೆ, ಮಾಲೀಕತ್ವ ಪಡಿತಾರೆ. ಅದರದ್ದು ಸೈಟ್ಗಳನ್ನೆಲ್ಲನೂ 2006ರಲ್ಲೇ ಕೊಟ್ಬಿಟ್ಟಿದ್ದಾರೆ. 18 ಎಕರೆ 19 ಗುಂಟೆಗೆ. ನಮಗೇನು ಅವರು ಲೇಔಟ್ ಮಾಡಿ 18 ಎಕರೆ 19 ಗುಂಟೆ ಇದ್ದರೆ ಹೋಗಲಿ ಬಿಡಿ, ಏನೋ ವ್ಯತ್ಯಾಸ ಆಯಿತು ಅಂತ ಬಿಟ್ಬಿಡ್ಬೋದಾಗಿತ್ತು ಸರ್. ಆದರೆ 2008ರಲ್ಲಿ ರಿಜಿಸ್ಟ್ರೇಷನ್ ಆಗಿರೋ ಇದನ್ನು ಯಾವುದನ್ನು ಸಹ ಮಾಡಿಫೈಡ್ ಅಂದರೆ ಪರಿಷ್ಕೃತ ನಕ್ಷೆ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಆದರೆ ಇವ್ರಿಗೆ 2006ರಲ್ಲಿ ಎಲ್ಲರಿಗೂ ರಿಜಿಸ್ಟ್ರೇಷನ್ ಮಾಡಿದ್ದೀವಿ ಅನ್ನೋದನ್ನ ಮುಚ್ಚಿಟ್ಟು 2008ರಲ್ಲಿ ಒಂದು ನಕ್ಷೆ ತಗೋತಾರೆ ಹೊಸದಾಗಿ. ಹೌದು, ಇದೇ ಬೇರೆ. ಎಸ್, ಅಲ್ಲ 18 ಎಕರೆ 19 ಗುಂಟೆ ಸೇರಿ ಒಂದು ಪ್ಲ್ಯಾನ್ ತಗೋತಾರೆ. ಈಗ ಅದನ್ನು ತಮ್ಮ ಒಂದು ಅವಗಾಹನೆಗೆ ತೋರಿಸ್ತೀನಿ. ಇದರಲ್ಲಿ 27 ಎಕರೆ 19 ಗುಂಟೆ ಅಂತ ಇಲ್ಲಿ ದಾಖಲು ಮಾಡ್ತಾರೆ. 18 ಎಕರೆ 19 ಗುಂಟೆ ಇವರು ಮಾಲೀಕತ್ವ ಇರೋದು. 3ನೇ ತಿಂಗಳಲ್ಲಿ, ಅದಾದ 3 ತಿಂಗಳಿಗೆ ಈ ನಕ್ಷೆ ತಗೋತಾರೆ. ಇದರಲ್ಲಿ 27 ಎಕರೆ 9 ಗುಂಟೆ ಅಂತ ಇಲ್ಲಿ ಕಾಣಿಸ್ತಾರೆ. ಈ 18 ಎಕರೆ ಇವರು ಅವತ್ತು ನಗರ ಯೋಜನಾ ಅಧಿಕಾರಿಗಳು ನಿಮ್ಮ ಮಾಲೀಕತ್ವ ಎಷ್ಟಪ್ಪ ಅಂತ ಕೇಳಲ್ಲ. ಎಲ್ಲ ಇದನ್ನು ಮಂಜೂರಾತಿ ಪತ್ರದ ಮೇಲೆ ಇವರು ಕೊಡ್ತಾರೆ. ಮಂಜೂರಾತಿ ಏನು, ಸರ್ಕಾರ ಒಂದು ಕಾಗದ ಬರೆದಿದೆ, ಯಾವ್ಯಾವುದು ಲಭ್ಯ ಇದೆ ಅದನ್ನು 30 ಎಕರೆ ಇವರು ಕೊಡಿ ಅಂತ ಹೇಳಿದೆ ಹೊರತು ಅದು ಕೊಟ್ಟಂಗಲ್ಲ. ಈಗ ಯಾರೋ ಒಬ್ಬ ನಿವೇಶನ ಮಂಜೂರಾತಿ ಪತ್ರ ತೊಗೊಂಡೋದ್ರೆ ನಕ್ಷೆ ಕೊಡ್ಲಿಕ್ಕೆ ಸಾಧ್ಯನಾ? ನಗರ ಯೋಜನಾ ಇದರಲ್ಲಿ ಇಲ್ಲ. ಖಾತೆ ಆಗಬೇಕು ಅಂತಾರೆ, ನೀವು ರಿಜಿಸ್ಟ್ರ್ ಮಾಡ್ಕೋಬೇಕು ಅಂತಾರೆ, ಎಲ್ಲ ಅಂತಾರೆ. ಆದರೆ ಅವರವರೇ ಸೈಟ್ ಹಂಚ್ಕೊಳ್ಳುವಾಗ ಯಾಕೆ ಕೇಳಲಿಲ್ಲ ಇದನ್ನ? ಸೊ ಇದು ಮುಖ್ಯ. ಆಮೇಲೆ ವಿಶೇಷ ಅಂದರೆ ಈ ಒಂದು ಏನು ಈ ನಕ್ಷೆ ಇದೆಯಲ್ಲ, 2017ರಲ್ಲಿ ನಾನು ನಗರ ಯೋಜನಾ ಸಹಾಯಕ ನಿರ್ದೇಶನಕ್ಕೆ ಆಗಿ ನಾನು ಬಡ್ತಿ ಹೋಗ್ತೀನಿ. ಆ ಬಡ್ತಿ ಹೋದಾಗ ನನಗೆ ಒಂದು ಸ್ವಲ್ಪ ಇವರ ನಡವಳಿಕೆ ಬಗ್ಗೆ ಅನುಮಾನ ಇರುತ್ತೆ. ಸರಿ, ಈ ಕಡತ ತೊಗೊಂಡೋಗಿ 3 ದಿನ ನಾನು ಈ ಏನು ನಿವೇಶನಗಳಿದೆ ಅದನ್ನೆಲ್ಲ ಒಟ್ಟುಗೂಡಿಸಿ ಎಷ್ಟು ವಿಸ್ತೀರ್ಣ ಅಂತ ನೋಡಿದ್ರೆ 62,000 ಸ್ಕ್ವೇರ್ ಮೀಟು ಇಲ್ಲಿ ಇದೆ. ಇಲ್ಲಿ ಇಲ್ಲಿ 62,172 ಇದೆ. ಇಲ್ಲಿ ಇವೆಲ್ಲ ಕೂಡಿದ್ರೆ 74,000 ಬರ್ತಾಯಿದೆ. ಅಂದರೆ ವಸತಿ ವಿಸ್ತೀರ್ಣದಲ್ಲೇ 4 ಎಕರೆ ಹೆಚ್ಚಿಗೆ ಇದೆ. 4 ಎಕರೆ ಹೆಚ್ಚಿಗೆ ಇದೆ. ಹೇಗೆ ಸಾಧ್ಯ ಅಂತ ಹೇಳಿ ನಾನು ಒಂದು ರಿಪೋರ್ಟ್ ಹಾಕಿ ನಾನು ಅವತ್ತು ಆಯುಕ್ತರಾಗಿದ್ದ ಡಾಕ್ಟರ್ ಮಹೇಶ್ ಅವ್ರಿಗೆ ನಾನು ಕಳಿಸ್ಕೊಡ್ತೀನಿ. ಸೊ ಕಳಿಸ್ಕೊಟ್ಟು ನಾನು ಒತ್ತಾಯ ಮಾಡ್ತೀನಿ, ನೋಡಿ ಸರ್, ಇದು ನಮ್ಮ ಬಡಾವಣೆ, ನಾವು ಎಲ್ಲನೂ ಹೀಗೀಗೆ ಇರಬೇಕು ಅಂತ ನಿಯಮ ಹೇಳಬೇಕಾದಂಥ ವ್ಯಕ್ತಿಗಳು ನಾವೇ ನಿಯಮಬದ್ಧವಾಗಿ ನಡೆದ್ರೆ ಅದು ಸೂಕ್ತ ಅಲ್ಲ ಸರ್, ದಯವಿಟ್ಟು ಇದಕ್ಕೆ ಕಾನೂನು ಕ್ರಮ ತಗೊಳ್ಳಿ ಅಂದಾಗ, ಆಯಿತು ನಟರಾಜ್, ನೀವು ಹೇಳಿದ್ದೀರಿ, ನೀವು ದಾಖಲೆಗಳನ್ನೆಲ್ಲ ಒದಗಿಸಿದ್ದೀರಿ, ಇದು ಮೇಲ್ನೋಟಕ್ಕೆ ಖಂಡಿತವಾಗಿದೆ, ಇದು ನಂದು ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡಿಸೋಣ ಅಂದ್ಬಿಟ್ಟು ಒಬ್ಬ ರಾಜು ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ತಾರೆ, ಅವ್ರ ನೇತೃತ್ವದಲ್ಲಿ ಒಂದು ತಂಡ ಮಾಡ್ತಾರೆ. ಆ ತಂಡ ಮಾಡಿದಾಗ ಇವರು ಆ ತಂಡಕ್ಕೆ ಒಂದು ಅನುನಯಿಸ್ಬಿಟ್ಟು ಸೊ ಅವ್ರನ್ನೂ ಕೆಲಸ ಮಾಡ್ದಂಗೆ ನೋಡ್ಕೋತಾರೆ. ಅದಾದ ಮೇಲೆ ನಟೇಶ್ ಅವರು ಬಂದಾಗ ನಟೇಶ್ ಅವರು ಇನ್ನೊಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರು ಜೊತೆ ತಂಡ ಮಾಡ್ತಾರೆ. ಅವರು ಮಾಡಿಬಿಟ್ಟು ನೀನು ಮಾಡಬೇಡ ಅಂತಲೇ ಹೇಳ್ತಾರೆ. ಸೊ ನನ್ನ ಒಂದು ಒತ್ತಡಕ್ಕೆ ಮಾಡಿಬಿಟ್ಟು ನೀನು ಸುಮ್ಮನಿರು ಅಂತಾರೆ.
ಕೊನೆಗೆ ನಾನೇನು ಮಾಡ್ತೀನಿ, ನನಗೆ ಭಾಳ ಬೇಸರ ಆಗ್ತದೆ. ಬೇಸರ ಆದಾಗ ಅಷ್ಟೊತ್ತಿಗೆ ರಾಜೀವ್ ಅವರು ಅಧ್ಯಕ್ಷರಾಗಿ ನೇಮಕ ಆಗ್ತಾರೆ. ಅವರು ನಮಗೆ ಪರಿಚಯ ಇರೋದರಿಂದ ಅವ್ರಿಗೆ ಸ್ವಲ್ಪ ಇದು ಗಮನದಲ್ಲಿದ್ದರಿಂದ ಅವ್ರಿಗೆಲ್ಲನೂ ನಾನು ದಾಖಲೆಗಳನ್ನ ನೀಡಿ, ದಯವಿಟ್ಟು ನಿಮ್ಮಲ್ಲಿ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಿದ್ದಾರೆ, ಅವ್ರ ಕೈಯಲ್ಲಿ ನೀವು ತನಿಖೆ ಮಾಡಿಸಿ ಸ್ವಾಮಿ ಅಂತ ಹೇಳ್ತೀನಿ. ಸೊ ಅವರು ತನಿಖೆ ಮಾಡುವಾಗ ಅವರು ತನಿಖೆ ಮಾಡಲಿಕ್ಕೆ ಅವ್ರಿಗೆ ಎಲ್ಲ ಆದೇಶನ ಕೊಟ್ಟು ಅವ್ರನ್ನ ಒಂದು ಮಾಡಿದೆ. 3.5 ವರ್ಷ ಆಯಿತು. 3 ವರ್ಷದಿಂದ ಒಬ್ಬನೂ ಸಹ ಅವರಿಗೆ ಮಾಹಿತಿ ಕೊಟ್ಟಿಲ್ಲ. ನಾನೇನು ದೂರಿತ್ತೋ ನನ್ನ ದೂರನ್ನ ಇಟ್ಕೊಂಡು ಅವ್ರು ಸುಮ್ಮನಿದ್ದಾರೆ ಹೊರತು ಇದನ್ನು ಒಂದು ಇದು ಆಗಲಿಲ್ಲ. ಆದರೆ ಇವರು ಸರ್ಕಾರದಿಂದ ಒತ್ತಡ ಕೊಡಿಸ್ಬಿಟ್ಟು ಅವ್ರಿಗೆ ಏನೋ ಒಂದು ರಿಪೋರ್ಟ್ ಬರೀಲಿ ಅಂತ ಹೇಳಿ ನಟೇಶ್ ಅವರಿದ್ದಾಗ ಏನಾಗ್ತದೆ, ಇವರು ಒಂದು ಮನವಿ ಮಾಡ್ತಾರೆ. ನಾವು 5 ಎಕರೆ ನಾವು ಹೆಚ್ಚುವರಿ ತೊಗೊಂಡ್ಬಿಟ್ಟಿದ್ದೀವಿ, 5 ಎಕರೆ ಹೆಚ್ಚುವರಿ ತೊಗೊಂಡಿರೋದ್ರಿಂದ ಇದನ್ನು ಮಂಜೂರು ಮಾಡಿಕೊಡಿ ಅಂತ ಕೇಳ್ತಾರೆ. ಯಾರು? 2006ರಲ್ಲಿ ರದ್ದಾದ ಕಮಿಟಿಯವರು. ಇದುವರೆಗೂ ಅದು ಅವ್ರಿಗೆ ಗಮನದಲ್ಲೇ ಇಲ್ಲ. ಎಷ್ಟು ಹೇಳಿದ್ರು ಅವ್ರ ಗಮನದಲ್ಲೇ ಇಲ್ಲ. ಇವ್ರು ರದ್ದಾಗಿದೆ, ಇವ್ನ ಕಾರ್ಯದರ್ಶಿನೇ ಅಲ್ಲ, ಇವನ ಜೊತೆ ಯಾಕೆ ವ್ಯವಹಾರ ಮಾಡ್ತೀರಾ ಅಂತ ನಾವು ಅನೇಕ ಬಾರಿ ಹೇಳಿದ್ರು ಸಹ ಅವರು ಯಾರೂ ಕೇಳ್ತಾ ಇಲ್ಲ. ಕೊನೆಗೆ ನಟೇಶ್ ಅವರು ಏನು ಮಾಡ್ತಾರೆ, ಅವ್ರಿಗೇನು ಬೇಕೋ ಅದನ್ನು ಪಡ್ಕೊಂಡು ಅವರು ನೀವು 5 ಎಕರೆ ಅಲ್ಲಪ್ಪ ಗದ್ದಿರೋದು, 1 ಎಕರೆ ಅಂದ್ಬಿಟ್ಟು ಸರ್ಕಾರಕ್ಕೆ ಅರ್ಜಿ ಸರ್ಕಾರಕ್ಕೆ ವರದಿ ಕೊಡ್ತಾರೆ ಸರ್. ವರದಿ ಕೊಟ್ಟಾದಮೇಲೆ ಇದು ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಒಂದು ಏನು ನಮ್ಮ ಮರ್ತಿಬೇಗೌಡರು ಇದ್ದಾರೆ, ಅವರ ಗಮನಕ್ಕೆ ಹೋಗುತ್ತೆ. ಅವರು ಒಂದು ಈಗ ಇತ್ತೀಚೆಗೆ 6 ತಿಂಗಳ ಹಿಂದೆ ಒಂದು ಸರ್ಕಾರಕ್ಕೆ ಒಂದು ಪತ್ರ ಬರೀತಾರೆ. ಮರ್ತಿಬೇಗೌಡರು 8 ಎಕರೆ ಒತ್ತುವರಿಯಾಗಿದೆ, ಇವರು 1 ಎಕರೆ ಅಂತ ಬರೆದು ಕೊಟ್ಟಿರೋದು ಸರಿಯಲ್ಲ, ಸೂಕ್ತವಾದ ತನಿಖೆ ಮಾಡಿಸಿ ಅಂತ. ಸರಿ, ಮತ್ತೊಂದು ಪತ್ರ ಬರುತ್ತೆ ಜಿಲ್ಲಾಧಿಕಾರಿಗೆ. ಜಿಲ್ಲಾಧಿಕಾರಿ ಏನು ಮಾಡ್ತಾರೆ, ನಗರ ಭೂಮಾಪನ ಇಲಾಖೆ ಇದೆಯಲ್ಲ, ಅಲ್ಲಿಗೆ ಇವರು ಪತ್ರ ಬರೆದು ನೀವು ಮಾಡಿ ಅಂತ ಕೊಡ್ತಾರೆ. ಅಲ್ಲಿ ಏನು ಮಾಡ್ತಾರೆ, ಈಗ ಶೇಷ ಅವರಿಗೆ ಬನ್ನಿ ಅಂತ ಕೇಳ್ತಾರೆ. ಶೇಷ ಅವರು ಏನು ಮಾಡ್ತಾರೆ, ಇದೇ ಕಮಿಷನರ್ ಕೈಯಲ್ಲಿ ಯಾರು ಈ ಅಕ್ರಮ ಕಾರ್ಯದರ್ಶಿ ಇದೆಯಲ್ಲ ಅವ್ರಿಗೆ ಒಂದು ಆಹ್ವಾನ ಪತ್ರಿಕೆ ಕೊಡ್ತಾರೆ. ನೀವು ಏನೇನು ಬಡಾವಣೆ ರಚನೆ ಮಾಡಿದ್ದೀರಾ ಆ ಗಡಿ ತೋರಿಸ್ಕೊಟ್ಬಿಡಿ ಬನ್ನಿ ಅಂತ ಒಂದು ಆಹ್ವಾನ ಪತ್ರಿಕೆ ಕೊಡ್ತಾರೆ. ಸೊ ಈಗ ಕದ್ದಿರೋನು ಇಂಥ ಚಾನ್ಸ್ ಯಾಕೆ ಬಿಡ್ತಾರೆ? ಅವರೇನು ಮಾಡ್ತಾರೆ, ಯಾವ್ಯಾವ್ದು ಬಿಡಬೇಕೋ ಬಿಡಿಸ್ಬಿಟ್ಟು ಪುನಃ 27 ಎಕರೆ ಅಂತಲೇ ಬರೆಸ್ತಾರೆ. ಸೊ ನಮ್ಮ ಪ್ರಶ್ನೆ ಇಷ್ಟೇ, ಏನಂತಂದರೆ ಈ 74,000 ಚದರ ಮೀಟರ್ಸ್ ಅಂದರೆ 4 ಎಕರೆ ವಸತಿನಲ್ಲೇ 4 ಎಕರೆ ಹೆಚ್ಚುವರಿ ಬಡಾವಣೆ ಮಾಡಿದವ್ರನ್ನ ನೀವು ಕಾನೂನು ಕ್ರಮ ಹಾಕಿ ಕ್ರಿಮಿನಲ್ ಕೇಸ್ ಹಾಕಿ ನೀವು ಅವ್ರನ್ನ ಫಸ್ಟು ಶಿಕ್ಷೆ ಮಾಡಿ, ನಂತರ ಅದೇನಿದೆ ಆಮೇಲೆ ಮಾಡಿ. ಇದು ನಮ್ಮ ಒತ್ತಾಯ ಸರ್. ಇದಲ್ಲದೆ ಖಾಸಗಿಯವ್ರದ್ದು ಸಹ ಒಳಗೆ ಸೇರಿಸ್ಕೊಳ್ಳೋದು, ಅವ್ರಿಗೆ ನಿವೇಶನ ಕೊಡೋದು, ಇವರು ಯಾವುದೇ ಅದಕ್ಕೆ ಒಂದು ಏನು ಅಲಿನೇಷನ್ನು ಮಾಡಿಸಿಲ್ಲ, ಒಂದು ಏನು ಕಾನೂನುಬದ್ಧ ಪ್ರಕ್ರಿಯೆಗಳಿದೆ ಅದನ್ನು ಯಾವುದನ್ನು ಮಾಡಿಸಿಲ್ಲ, ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡಿಸಿಲ್ಲ, ಏನೂ ಮಾಡಿಸಿಲ್ಲ. ಈ ಪ್ಲ್ಯಾನ್ ಒಳಗಡೆ ಸ್ಯಾಂಕ್ಷನ್ನು ಎಸ್ ಇದೆಲ್ಲ ನನ್ನ ಹತ್ರ ರೆಕಾರ್ಡ್ ಇದೆ ಸರ್. ಇದು ನೋಡಿ, ಚೆನ್ನಮ್ಮ ಅನ್ನೋರ ಭೂಮಿನ 18 ಗುಂಟೆ ಇದನ್ನು ಹಾಕ್ಕೊಂಡು ಅಷ್ಟಕ್ಕೆ ಸರಿಸಮನಾದ ನಿವೇಶನ ಕೊಡೋದು, 10 ಕೊಡೋದು, 5 ವಾಪಸ್ ತಗೊಳ್ಳೋದು. ಓಕೆ. ಇಂಥ ಇಷ್ಟೆಲ್ಲ ವ್ಯತ್ಯಾಸ ಆಗಿದೆ ಅಂತ ನಾನು ನಮ್ಮ ಶೇಷ ಅವರಿಗೆ, ಏನು ನಗರ ಯೋಜಕ ಸದಸ್ಯರಿದ್ದಾರೆ, ಶೇಷ ಅವರಿಗೆ
ಶೇಷ ಅವರಿಗೆ ನಾನು ಎಲ್ಲ ದಾಖಲೆಗಳನ್ನ ತೋರಿಸಿದ್ರು ಸಹ ಅವರು ಎರಡು ಥರ ಅಂದರೆ ಮಾಡ್ತೀನಿ ಇಲ್ಲ ಮಾಡಿದಿಲ್ಲ ಇಬ್ಬಂದಿತನ ತೋರಿಸಿ ಅವರು ಈಗ ಅಂತಿಮವಾಗಿ ಅವರು ಸಹ 1 ಎಕರೆ ಅಂದ್ಬಿಟ್ಟು ಬರೆದು ಕಳಿಸಿದ್ದಾರೆ ಸರ್. ಅದೇ 500-600 ಕೋಟಿ ಹಗರಣ ಸರ್ ಇದು. ಇದು ರೈಟ್ ನ್ಯೂಸ್.